ವಿದ್ಯಾರ್ಥಿಗಳೇ, ನಾವು ನೆನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಪ್ಪ ಅಂತಂದರೆ ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ವಿ, ಒಬ್ಬರನ್ನೊಬ್ಬರು ಪರಿಚಯ ಮಾಡ್ಕೊಂಡಿದ್ವಿ, ಅಥವಾ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದೆ, ನನ್ನ ಸ್ವಂತ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಬಟ್ ಇವತ್ತು ಏನು ಮಾಡೋದು, ಅಧ್ಯಾಯ 1 ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅನ್ನೋದ್ರ ಬಗ್ಗೆ ನಾವೇನು ಮಾಡ್ತಾ ಹೋಗೋಣ, ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಅಥವಾ ಇದ್ರ ಬಗ್ಗೆ ತಿಳಿತಾ ಹೋಗೋಣ ಅಂತ ಹೇಳೋಣ. ಅದರಲ್ಲಿ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅದರಲ್ಲಿ ಜಾರ್ಜ್ ಬರ್ನಾರ್ಡ್ ಶಾ ಅನ್ನೋರು ಏನು ಹೇಳ್ತಾರಪ್ಪ ಅಂತಂದರೆ, ರಾಜ್ಯಶಾಸ್ತ್ರ ಒಂದರಿಂದ ಮಾತ್ರ ನಾಗರಿಕತೆಯನ್ನು ರಕ್ಷಿಸಲು ಸಾಧ್ಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಅನ್ನೋದು ಒಬ್ಬ ನಾಗರಿಕ ಅಂದ್ರೆ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಜ್ಯ ಅನ್ನೋದ್ರ ಬಗ್ಗೆ ಅಥವಾ ರಾಜ್ಯಶಾಸ್ತ್ರ ಅನ್ನೋದ್ರ ಬಗ್ಗೆ ಅವನು ಸಂಪೂರ್ಣವಾಗಿ ತಿಳಿದುಕೊಂಡಿರಬೇಕು. ಅಂದಾಗ ಮಾತ್ರ ಅವನು ಏನು ಮಾಡ್ತಾನೆ, ರಾಜಕೀಯಕ್ಕೆ ಪ್ರವೇಶವನ್ನು ಪಡಿಬಹುದು, ರಾಜಕೀಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬಹುದು ಅನ್ನೋ ಒಂದು ವಿಷಯವನ್ನು ಕೂಡ ಅವನು ಹೇಳ್ತಾ ಹೋಗ್ತಾನೆ. ಅದಕ್ಕೆ ಜಾರ್ಜ್ ಬರ್ನಾರ್ಡ್ ಶಾ ಅನ್ನೋರು ರಾಜ್ಯಶಾಸ್ತ್ರ ಒಂದರಿಂದ ಮಾತ್ರ ನಾಗರಿಕತೆಯನ್ನು ರಕ್ಷಿಸಲು ಸಾಧ್ಯ ಅಂತ ಹೇಳ್ತಾರೆ. ಓಕೆನಾ? ಇದನ್ನು ಹೇಳಿದಾದ ನಂತರ ನಾವು ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಇದರ ಪರಿಚಯವನ್ನು ಮಾಡಿಕೊಳ್ತಾ ಹೋಗೋಣ. ಇದರ ಪರಿಚಯ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಂದು ವಿಷಯವನ್ನ ಹೇಳ್ತಾ ಹೋಗ್ತಾರೆ. ಯಾವ್ಯಾವಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಯಾವ ರೀತಿಯಾಗಿ ಪರಿಚಯವನ್ನ ಪಡ್ಕೋತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ರಾಜ್ಯಶಾಸ್ತ್ರದ ಪ್ರವೇಶವನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ರಾಜ್ಯಶಾಸ್ತ್ರದ ಅರ್ಥವನ್ನ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ರಾಜ್ಯಶಾಸ್ತ್ರದ ಪರಿಚಯ ಪ್ರಥಮವಾಗಿ ನಾವು ಮಾಡಿಕೊಳ್ತಾ ಹೋಗೋಣ. ಇದರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಭೂಮಿ ಅನ್ನೋದು ಒಂದು ಹಲವಾರು ರೀತಿಯ ವಿಸ್ಮಯಗಳನ್ನ ಹೊಂದಿರತಕ್ಕಂಥದ್ದು. ಅದು ಎಂಥ ವಿಸ್ಮಯಗಳಂದ್ರೆ, ಭೂಮಿಯ ಹುಟ್ಟು ಅಥವಾ ಭೂಮಿಯ ಆದಿ, ಭೂಮಿಯ ಅಂತ್ಯ, ಭೂಮಿಯಲ್ಲಿ ನಡೆದಿರ್ತಕ್ಕಂಥ ಅಥವಾ ನಡೆದು ಹೋಗಿರ್ತಕ್ಕಂಥ ಹಲವಾರು ಘಟನೆಗಳಿಗೆ ಅಂದ್ರೆ ನಡೆದಿರ್ತಕ್ಕಂಥ ಘಟನೆಗಳನ್ನೋದು ಮತ್ತು ಒಂದು ನಾವೇ ಹೇಳ್ತೀವಪ್ಪ ಅಂದ್ರೆ ಭಾರತ ಅನ್ನೋದು ಒಂದು ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳ್ತಾ ಹೋಗ್ತೀವಿ. ಹೌದಾ? ಅಂದ್ರೆ ಭಾರತ ಅನ್ನೋದೇನಾಗಿದೆ, ಹಲವಾರು ರೀತಿಯ ವಿಸ್ಮಯಗಳನ್ನ ಒಳಗೊಂಡಿದೆ. ಆ ವಿಸ್ಮಯಗಳ ನಮಗೆ ಒಂದೊಂದು ಗೋಚರ ಆಗ್ತಾ ಹೋಗ್ತವೆ, ಗೋಚರ ಆಗದೆ ಅಗೋಚರವಾಗಿ ಕೂಡ ಉಳಿತಾ ಹೋಗ್ತವೆ ಅಂತ ವಿಷಯವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ರಾಜ್ಯಶಾಸ್ತ್ರದಿಂದ ಮಾತ್ರ ಏನಾಗುತ್ತೆ, ನಾವು ನಾಗರಿಕತೆಗಳನ್ನ ಉಳಿಸಬಹುದು, ಬೆಳೆಸಬಹುದು ಮತ್ತು ಅದನ್ನ ರಕ್ಷಿಸಲೂಬಹುದು ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಒಂದು ಭೂಮಿ ಅನ್ನೋದು ಅಥವಾ ಈ ಭೂಮಿ ಅನ್ನೋದು ಏನಾಗ್ತಾ ಇದೆ, ಹಲವಾರು ವಿಸ್ಮಯಗಳನ್ನ ಹೊಂದಿರತಕ್ಕಂಥದ್ದಿದೆ ಮತ್ತು ಹಲವಾರು ರೀತಿಯ ಬದಲಾವಣೆಗಳನ್ನ ಹೊಂದಿದೆ ಕೂಡ ಮತ್ತು ಹೊಂದುತ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ಹಲವಾರು ರೀತಿಯ ಬೆಳವಣಿಗೆಗಳನ್ನ ಹೊಂದಿದೆ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಈ ಬೆಳವಣಿಗೆ ಹೇಗಾಗಿದಾವಪ್ಪ ಅಂದ್ರೆ, ಇಲ್ಲಿ ಬಹು ಪ್ರಮುಖವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಮಾನವ ಅಥವಾ ಮನುಕುಲ ಅನ್ನೋದು ಏನಾಗ್ತಾ ಇದೆ, ಆದಿಯನ್ನ ಕಂಡಿದೆ. ಹೌದಾ? ಅದು ಯಾವ ರೀತಿಯಾಗಿ ಇದೆಯಪ್ಪ ಅಂತಂದ್ರೆ, ಆ ಮನುಕುಲ ಅನ್ನೋದು ಒಂದು ವಿಸ್ಮಯಕಾರಿಯಾಗಿದೆ. ಹೌದಾ? ಆ ವಿಸ್ಮಯಕಾರಿಯಾಗಿರ್ತಕ್ಕಂಥ ಮನುಕುಲ ಏನಾಗ್ತಾ ಇದೆ, ಸೃಷ್ಟಿಯಾಗಿದೆ ಮತ್ತು ಜಗತ್ತಿನ ಆದಿ ಅಂತ್ಯಗಳನ್ನ ನೋಡ್ತಾ ಇದೆ, ಕಂಡ್ಕೊತಾ ಇದೆ. ಹೀಗೆ ಹಲವಾರು ವಿಷಯಗಳನ್ನ ನಾವು ನಿಖರವಾಗಿ ಹೇಳಬಹುದು ಅಂತ ಇಲ್ಲಿ ತಿಳ್ಕೋಬಹುದು. ಅಷ್ಟೇ ಅಲ್ಲದೆ ಮಾನವತನ ವಿಕಾಸದ ಬಗ್ಗೆ ಮತ್ತು ಬೆಳವಣಿಗೆಯ ಬಗ್ಗೆ ಏನ್ ಮಾಡ್ತಾ ಹೋಗ್ತಾನೆ, ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇವಾಗಿನ ಜನರೇಷನ್ ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂದುತ್ತಾ ಇದೆ, ನಾನು ಯಾವ ರೀತಿಯಾಗಿ ಬದಲಾಗಬೇಕು, ಇದಕ್ಕೆ ಯಾವ ರೀತಿಯಾಗಿ ನನ್ನನ್ನು ನಾನು ಪ್ರಗತಿಯತ್ತ ಸಾಗಿಸ್ಕೊಳ್ಬೇಕು, ಪ್ರಗತಿಯ ಹಾದಿಯನ್ನ ಹಿಡಿಬೇಕು, ಬಹು ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಷಯ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಇದು ಅಲ್ಲದೆ ಬದಲಾವಣೆ ಅಂದ್ರೆ ವಿಕಾಸ, ಪ್ರಗತಿ, ಬೆಳವಣಿಗೆ, ಬದಲಾವಣೆ, ಅಭಿವೃದ್ಧಿ ಯಾವ ರೀತಿಯಾಗಿ ಹೊಂದುತ್ತಾ ಇದ್ದಾನೆ ಮನುಷ್ಯ ಆದವನು ಅಥವಾ ಮಾನವನಾದವನು ಅನ್ನೋದ್ರ ಬಗ್ಗೆ ಕೆಲವೊಂದು ಈ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ಏನ್ ಮಾಡ್ತಾ ಹೋಗ್ತಾರೆ, ಅನ್ವೇಷಣೆಯನ್ನ ನಿರಂತರವಾಗಿ ಮಾಡ್ತಾ ಬರ್ತಾರೆ. ಈ ನಿರಂತರತೆ ಅನ್ನೋದು ಏನಾಗ್ತಾ ಹೋಗುತ್ತಪ್ಪ ಅಂದ್ರೆ, ಈ ವಿಷಯದಲ್ಲಿ ನಾವು ಇದನ್ನ ಕಾಣ್ತಾ ಹೋಗ್ಬೋದು. ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಈ ಪರಿಚಯದಲ್ಲಿ ತೆಗೆದುಕೊಳ್ಬಹುದು ಅಂತಲೂ
ಹೇಳ್ಬೋದು. ಹೌದಾ? ಹೀಗೆ ಇಷ್ಟು ಅಲ್ಲದೆ ಜಗತ್ತು ಒಂದು ಅದ್ಭುತವಾದ ಕೊಡುಗೆಯಾಗಿದೆ. ನಾವು ನೋಡಿದ್ವಿ ಈ ಭೂಮಿಯ ಮೇಲೆ ಹಲವಾರು ರೀತಿಯ ವಿಸ್ಮಯಗಳು ನಡೀತಾ ಇದ್ದಾವೆ ಅಂತ ಕೂಡ ತಿಳ್ಕೊಂಡ್ವಿ. ಹೌದಾ? ಯಾವ ರೀತಿಯಾಗಿ ಜಗತ್ತಿನ ಆದಿ ಅಂತ್ಯ, ಭೂಮಿಯ ಉಗಮ ಯಾವ ರೀತಿಯಾಗಿ ಭೂಮಿಯ ಉಗಮ ಅದು ಇದೆಲ್ಲ ಆ ವಿಷಯಗಳೆಲ್ಲ ಬಂದ್ಬಿಟ್ಟು ನೀವು ಬೇರೆ ಸಬ್ಜೆಕ್ಟ್ಗಳಲ್ಲಿ ತಿಳಿತಾ ಹೋಗ್ತೀವಿ. ಬಟ್ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು? ರಾಜ್ಯಶಾಸ್ತ್ರ. ನಾವು ಜಸ್ಟ್ ಏನ್ ಮಾಡ್ತಾ ಇದೀವಿ, ಅದನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ತಾ ಇದೀವಿ. ರಾಜ್ಯಶಾಸ್ತ್ರ ಅಂದ್ರೆ ಏನು ಅದರ ಪರಿಚಯವನ್ನು ಮಾಡಿಕೊಳ್ತಾ ಇದೀವಿ. ಹೌದಾ? ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ಭೂಮಿಯ ಉಗಮದಿಂದ ರಾಜಕೀಯದವರೆಗೂ ಕೂಡ ಯಾವ ರೀತಿಯಾಗಿ ನಾವು ಈ ಪರಿಚಯವನ್ನ ಸಂಕ್ಷಿಪ್ತವಾಗಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇಲ್ಲದೆ ಇದ್ರು ಸಂಕ್ಷಿಪ್ತವಾಗಿ ನಾವು ಇದನ್ನ ತಿಳ್ಕೋಬಹುದು ಅನ್ನೋದ್ರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಭೂಮಿಯ ಉಗಮ, ಆದಿ ಅಂತ್ಯ, ಮನುಕುಲದ ಉಗಮದ ಬೆಳವಣಿಗೆ, ವಿಕಾಸ, ಪ್ರಗತಿ ಯಾವ ರೀತಿಯಾಗಿ ಆಯಿತು, ಬದಲಾವಣೆ ಯಾವ ರೀತಿಯಾಗಿ ಆಯಿತು, ಬೆಳವಣಿಗೆ ಯಾವ ರೀತಿಯಾಗಿ ಹೊಂದುತ್ತಾ ಇದೆ, ಅಭಿವೃದ್ಧಿ ಯಾವ ರೀತಿಯಾಗಿ ಕಾಣ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ಏನ್ ಮಾಡ್ಬೋದು ನಾವು ಈ ಪರಿಚಯದಲ್ಲಿ ನೋಡ್ಕೊತಾ ಹೋಗ್ಬೋದು. ಅದಕ್ಕೆ ಒಂದು ಓಕೆ ಇಷ್ಟು ತನಕ ನಾವು ಇನ್ನೂ ಪರಿಚಯದಲ್ಲೇ ಇದ್ವಲ್ಲ, ಇವಾಗ ಇನ್ನೂ ಕಂಟಿನ್ಯೂ ಮಾಡೋಣ ಅದೇ ವಿಷಯವನ್ನೇ. ಏನಪ್ಪಾ ಅಂತಂದ್ರೆ, ಎಷ್ಟು ಬೃಹತ್ತಾಗಿ ಮಾನವ ಅನ್ನೋನು ಏನ್ ಮಾಡ್ಕೊಂಡಿದ್ದಾನೆ, ತನ್ನನ್ನು ತಾನು ತನಗೆ ತಿಳಿದೇ ಇರೋ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದಾನೆ. ಹೆಂಗಪ್ಪ ಅದು ಅವನಿಗೆ ಅರಿವಿಗೆ ಯಾವ ರೀತಿಯಾಗಿ ಅರಿವಿಗೆ ಬಂತು ಅಂತಂತಂದ್ರೆ, ವಿಜ್ಞಾನದ ಮೂಲಕ ತಾನು ಎಷ್ಟು ಬೆಳವಣಿಗೆಯನ್ನ ಹೊಂದಿದ್ದಾನೆ, ಎಷ್ಟು ಪ್ರಗತಿಯನ್ನು ಸಾಧಿಸಿದ್ದಾನೆ, ಎಷ್ಟು ಬದಲಾವಣೆಯನ್ನು ಹೊಂದಿದ್ದಾನೆ ಅನ್ನೋದು ಈ ವಿಜ್ಞಾನದಿಂದ ಮಾತ್ರ ಅದನ್ನ ಅರಿಯೋದಕ್ಕೆ ಮಾನವನಿಗೆ ಸಾಧ್ಯವಾಯಿತು ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಈ ವಿಜ್ಞಾನದಿಂದ ಜಗತ್ತಿಗೆ ಅದ್ಭುತವಾದ ಒಂದು ಕೊಡುಗೆಯನ್ನು ನೀಡಲಾಗಿದೆ. ಎಂತ ಕೊಡುಗೆ ಅಂತ ನಾನು ಹೇಳ್ತಾ ಬರ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಬರ್ತಾ ಇದ್ದೀನಿ. ಮಾನವನಾದ ಅಥವಾ ಭೂಮಿ ಯಾವ ರೀತಿಯಾಗಿ ಹುಟ್ಟುಕೊಳ್ತು, ಭೂಮಿ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದಿತು, ಭೂಮಿ ಯಾವ ರೀತಿಯಾಗಿ ಬದಲಾವಣೆ ಆಯಿತು, ಹಾಗೂ ಮಾನವನ ಉಗಮ ಯಾವ ರೀತಿ ಆಯಿತು. ಹೌದಾ? ಆ ರೀತಿಯಾಗಿ ಮಾನವ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದಾನೆ, ಬದಲಾವಣೆ ಆಗ್ತಾ ಇದ್ದಾನೆ, ಅದನ್ನ ಇಲ್ಲಿ ತಿಳ್ಕೊಳ್ಳೋದೇ ಒಂದು ಉದ್ದೇಶ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅದು ವಿಜ್ಞಾನದಿಂದ ಅವನ ಅರಿವಿಗೆ ಬಂತು ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಈ ರೀತಿಯಾಗಿ ಅವನು ಒಂದು ಸಾಕಷ್ಟು ರಹಸ್ಯಗಳನ್ನ ಒಳಗೊಂಡಿದ್ದಾನೆ. ವಿಜ್ಞಾನ ಅನ್ನೋದು ಅದ್ಭುತವಾದ ಕೊಡುಗೆಯನ್ನು ನೀಡಿದ್ರು ಕೂಡ ಅದು ಸಾಕಷ್ಟು ರಹಸ್ಯಗಳನ್ನ ಒಳಗೊಂಡಿದೆ. ಯಾವುಗಳನ್ನ ವಿಶ್ವದ ಸೃಷ್ಟಿಗೆ ದೇವಕಣವೇ ಮೂಲ ಎಂಬ ಅಂಶವನ್ನ ಬೆಳಕಿಗೆ ತರುವಲ್ಲಿ ಇದು ಯಶಸ್ವಿಯಾಗಿ ತನ್ನ ಕೆಲಸವನ್ನ ನಿರ್ವಹಿಸ್ತಾ ಇದೆ ಅಂತ ಕೂಡ ಹೇಳ್ಬೋದು. ಹೌದಾ? ವಿಶ್ವದ ಸೃಷ್ಟಿಗೆ ಒಂದು ದೇವಕಣವೇ ಮೂಲ ಆಧಾರವಾಗಿದೆ, ಮೂಲ ಅಂಶವಾಗಿದೆ ಅನ್ನೋದು, ಆ ಅಂಶ ಅನ್ನೋದು ವಿಶ್ವದ ಬೆಳವಣಿಗೆಗೆ, ವಿಶ್ವದ ಬದಲಾವಣೆಗೆ ಕಾರಣವಾಗಿ ಯಶಸ್ವಿಯಾಗಿ ನಿಂತಿದೆ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಇಂಥ ವಿಷಯಗಳು ರಾಜ್ಯಶಾಸ್ತ್ರ ಪರಿಚಯದಲ್ಲಿ ಬರ್ತಾ ಹೋಗ್ತವೆ. ಹೀಗೆ ಮಾನವನಾದವನು ವಿಜ್ಞಾನದ ಸಹಾಯದಿಂದ ಏನ್ ಮಾಡ್ತಾ ಬಂದ, ಜಗತ್ತಿನಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಯ ಬಗ್ಗೆ, ಬದಲಾವಣೆಯ ಬಗ್ಗೆ ಅವನೇನ್ ಮಾಡ್ತಾ ಬಂದ, ಒಂದನ್ನೊಂದು ಅರ್ಥಕೊಂಡು ಬರ್ತಾ ಹೋಗ್ತಾ ಇದ್ದಾರೆ, ತಿಳಿದುಕೊಂಡು ಬರ್ತಾ ಇದ್ದಾರೆ. ತಿಳಿತಾ ಬದಲಾವಣೆ ಅನ್ನೋದು ಏನಾಗ್ತಾ ಇದೆ, ಸ್ಥೂಲವಾಗಿ ಅವನು ಅರಿತುಕೊಂಡು ಬರ್ತಾ ಇದ್ದಾನೆ. ವಿಜ್ಞಾನವನ್ನ 3 ಭಾಗಗಳಾಗಿ ನಾವು ಇದೇನು ಅಧ್ಯಯನವನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯ ಅಧ್ಯಯನಪ್ಪ ಅಂತಂದ್ರೆ, ಭೌತ ವಿಜ್ಞಾನ, ಜೀವ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, 3 ರೀತಿಯಾಗಿ ವಿಜ್ಞಾನವನ್ನ ನಾವು ಅಧ್ಯಯನ ಮಾಡಬಹುದು ಅಂತ ಹೇಳ್ತಾರೆ. ನೋಡ್ರಿ, ನಾನು ಎಲ್ಲಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಪರಿಚಯದಲ್ಲಿ ಹೇಳ್ತಾ ಇದ್ದೀನಿ, ರಾಜ್ಯಶಾಸ್ತ್ರದ ಪರಿಚಯದಲ್ಲಿ ಇದನ್ನ ಹೇಳ್ತಾ ಇದ್ದೀನಿ. ಇದರಲ್ಲಿ ಅಂದ್ರೆ ವಿಜ್ಞಾನದಲ್ಲಿ ಒಟ್ಟು 3 ಭಾಗಗಳು ಬರ್ತವೆ. ಭೌತ ವಿಜ್ಞಾನ, ಜೀವ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂತ 3 ರೀತಿಯ ಭಾಗಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನಮಗೆ ಸಮಾಜ ವಿಜ್ಞಾನ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ. ಈ ಭೌತ ವಿಜ್ಞಾನ ಮತ್ತು ಜೀವ ವಿಜ್ಞಾನಗಳೆಲ್ಲ ಸೈನ್ಸ್ಗೆ ಸ್ವಲ್ಪ ಹತ್ತಿರ ಆಗಿರ್ತಕ್ಕಂಥದ್ದು. ಸಮಾಜ ವಿಜ್ಞಾನ ಅನ್ನೋದು ರಾಜ್ಯಶಾಸ್ತ್ರಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ ಅಂತ ಕೂಡ ನಾವು ತಿಳ್ಕೋಬಹುದು. ಈ ಸಮಾಜ ವಿಜ್ಞಾನದಲ್ಲಿ ಅಥವಾ ಸಮಾಜ ವಿಜ್ಞಾನಕ್ಕೆ ಹಲವಾರು ರೀತಿಯ ಹೆಸರುಗಳಿದಾವೆ. ತತ್ವಶಾಸ್ತ್ರ ಅಂತ ಕರಿಬಹುದು, ನೀತಿಶಾಸ್ತ್ರ, ಅರ್ಥಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಮನಃಶಾಸ್ತ್ರ, ಕೊನೆಯದಾಗಿ ರಾಜ್ಯಶಾಸ್ತ್ರ ಅಂತ ಕೂಡ ಕರೆಯಬಹುದು. ಸಮಾಜ ವಿಜ್ಞಾನಕ್ಕೆ ಹಲವಾರು ಹೆಸರುಗಳಿದ್ದಾವೆ. ಆ ಹೆಸರುಗಳು ಬಂದ್ಬಿಟ್ಟೆ ತತ್ವಶಾಸ್ತ್ರ,
ಅರ್ಥಶಾಸ್ತ್ರ, ನೀತಿಶಾಸ್ತ್ರ, ಮಾನವಶಾಸ್ತ್ರ, ಮನಃಶಾಸ್ತ್ರ, ಹೌದಾ, ಸಮಾಜಶಾಸ್ತ್ರ ಮತ್ತು ಕೊನೆಯದಾಗಿ ಅದನ್ನ ರಾಜ್ಯಶಾಸ್ತ್ರ ಅಂತ ಕೂಡ ಕರಿಬಹುದು. ಹೀಗೆ ರಾಜ್ಯಶಾಸ್ತ್ರ ಅನ್ನೋದು ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ ಕೂಡ ತಿಳ್ಕೊಬೋದು. ಯಾಕಪ್ಪ ಅಂದ್ರೆ ಈಗಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ, ಹಿಂದಿನ ಕಾಲದ ರಾಜಕೀಯ ವ್ಯವಸ್ಥೆ ಬಗ್ಗೆ, ಈಗಿನ ಕಾಲದ ರಾಜಕೀಯ ವ್ಯವಸ್ಥೆ ಬಗ್ಗೆ ಮತ್ತು ಈಗಿನ ಕಾಲದ ರಾಜಕೀಯ ವ್ಯವಸ್ಥೆ ಯಾವ ರೀತಿಯಾಗಿ ಬೆಳವಣಿಗೆ ಹೊಂದುತ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ಅದರಲ್ಲಿ ಇರ್ತಕ್ಕಂಥ ಅಪ್ಡೇಟ್ಸ್ಗಳನ್ನು ನಾವೇನು ಮಾಡ್ಬೋದು, ರಾಜ್ಯಶಾಸ್ತ್ರದ ಮೂಲಕ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಒಂದು ವಿಷಯವನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಈ ರೀತಿಯಾಗಿ ಏನಾಯ್ತು, ರಾಜ್ಯಶಾಸ್ತ್ರದ ಪರಿಚಯವಾಯಿತು ಅಂತ ಹೇಳ್ತಾರೆ. ನೆಕ್ಸ್ಟ್ ರಾಜ್ಯಶಾಸ್ತ್ರದ ಪ್ರವೇಶ. ರಾಜ್ಯಶಾಸ್ತ್ರದ ಪ್ರವೇಶ ಅನ್ನೋದು ಕೂಡ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರಾಜ್ಯಶಾಸ್ತ್ರ ಎಂಬ ವಿಷಯವು ಅತ್ಯಂತ ಪುರಾತನವಾದುದಾಗಿದೆ, ಅತ್ಯಂತ ಹಳೆಯ ವಿಷಯವಾಗಿದೆ. ನಾವೇನ್ ಮಾಡ್ತಾ ಹೋಗ್ತೀವಿ, ಸಮಾಜ ವಿಜ್ಞಾನಕ್ಕೆ ಹಲವಾರು ರೀತಿಯ ಹೆಸರುಗಳನ್ನು ಕೊಟ್ಕೊಂತ ಹೋದ್ವಿ. ಬಟ್ ಅದಕ್ಕೆ ಇನ್ನೊಂದು ಕೂಡ ಹೆಸರನ್ನ ಕೊಟ್ವಿ, ರಾಜ್ಯಶಾಸ್ತ್ರ ಅನ್ನೋದು. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಅನ್ನೋದು ಕೂಡ ನಮಗೆ ಒಂದು ಪುರಾತನವಾಗಿರ್ತಕ್ಕಂಥದ್ದು, ಒಂದು ಪ್ರಾಚೀನವಾಗಿರ್ತಕ್ಕಂಥ ವಿಷಯ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಹೇಗಪ್ಪ ಅಂದ್ರೆ, ಪುರಾತನ ಗ್ರೀಕ್ ತತ್ವಜ್ಞಾನಿಗಳು ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ತಳಹದಿಯನ್ನ ಹಾಕಿಕೊಡ್ತಾರೆ, ಒಂದು ಬುನಾದಿಯನ್ನ ಹಾಕಿಕೊಟ್ಟಿದ್ದಾರೆ. ಪುರಾತನ ಗ್ರೀಕರು ಏನ್ ಮಾಡಿದಾರಪ್ಪ ಅಂದ್ರೆ, ರಾಜ್ಯಶಾಸ್ತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ತಳಹದಿಯನ್ನ ಹಾಕಿಕೊಟ್ಟಿದ್ದಾರೆ. ಆ ತಳಹದಿಯನ್ನು ವಾಸ್ತವಿಕವಾಗಿ ರಾಜ್ಯಶಾಸ್ತ್ರದ ಪರಿಕಲ್ಪನೆಯ ಉಲ್ಲೇಖವನ್ನು ನಾವು ಪುರಾತನ ಭಾರತೀಯ ಚಿಂತಕರು ಏನ್ ಮಾಡ್ತಾ ಹೋಗ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಕೃತಿಗಳಲ್ಲಿ ರಾಜ್ಯಶಾಸ್ತ್ರದ ಪ್ರವೇಶವನ್ನ ಅಥವಾ ಪರಿಚಯವನ್ನ ಮಾಡಿಕೊಳ್ತಾ ಹೋಗ್ತಾರೆ. ಅದರಲ್ಲಿ ಕೆಲವೊಂದು ದಾಖಲೆಗಳಿದ್ದಾವೆ. ಯಾವುದು, ಭಾರತೀಯರು ಕೂಡ ರಾಜ್ಯಶಾಸ್ತ್ರದ ಬಗ್ಗೆ ಚಿಂತನೆಯನ್ನ ನಡೆಸಿದ್ದಾರೆ, ಹಲವಾರು ಚಿಂತಕರು ಇದರ ಬಗ್ಗೆ ಅಧ್ಯಯನವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ತಿಳಿತಾ ಹೋಗುತ್ತೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಏನ್ ಮಾಡಿದ್ದಾರೆ, ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನವನ್ನ ಮಾಡಿದ್ದಾರೆ, ರಾಜ್ಯಶಾಸ್ತ್ರದ ಬಗ್ಗೆ ವಿವರಿಸಲಾಗಿದೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೋಬಹುದು. ಅಷ್ಟೇ ಅಲ್ಲದೆ ಕಮ್ಮಂಡಕನ ನೀತಿಸಾರ ಅನ್ನೋ ಒಂದು ಗ್ರಂಥದಲ್ಲಿ ಕೂಡ ಏನ್ ಮಾಡ್ಬೋದು, ರಾಜ್ಯಾಡಳಿತದ ಬಗ್ಗೆ ಉಲ್ಲೇಖವನ್ನ ನೀಡಲಾಗಿದೆ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಇಂಥ ವಿಷಯಗಳು ಬಹು ಮುಖ್ಯವಾಗಿರ್ತಕ್ಕಂಥ ವಿಷಯಗಳಾಗಿದ್ದಾವೆ. ಅವುಗಳನ್ನ ಏನ್ ಮಾಡ್ತಾ ಹೋಗೋದು, ನಾವು ಅಧ್ಯಯನವನ್ನ ಮಾಡಿದಾಗ ಸಂಪೂರ್ಣವಾಗಿ ಅಲ್ಲದೆ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ತಿಳಿದುಕೊಂಡಾಗ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ನಮ್ಗೆ ಯಾಕೆ ಬೇಕು, ರಾಜ್ಯಶಾಸ್ತ್ರ ಅನ್ನೋದು ನಮ್ಗೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಹೌದಾ, ಯಾವುದು, ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಕಮಂಡಕನ ನೀತಿಸಾರ ಅನ್ನೋ ಒಂದು ಗ್ರಂಥಗಳಲ್ಲಿ ರಾಜ್ಯಾಡಳಿತದ ಬಗ್ಗೆ, ರಾಜ್ಯಶಾಸ್ತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗಿದೆ ಅಂತ ಕೂಡ ನಾವು ತಿಳ್ಕೋಬಹುದು. ಹೀಗೆ ಋಗ್ವೇದ, ಯಜುರ್ವೇದ, ಶುಕ್ರ ನೀತಿಸಾರ ಮತ್ತು ಮನುಸ್ಮೃತಿಯಲ್ಲೂ ಕೂಡ ಇವು ಪ್ರಾಚೀನವಾಗಿರ್ತಕ್ಕಂಥ ಗ್ರಂಥಗಳು. ಹೌದಾ, ಇದರಲ್ಲೂ ಕೂಡ ಏನ್ ಮಾಡಿದ್ದಾರೆ, ರಾಜ್ಯಾಡಳಿತದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಭಾರತೀಯ ಗ್ರಂಥಗಳಲ್ಲೂ ಕೂಡ ಏನ್ ಮಾಡ್ತಾರೆ, ಗ್ರೀಕರಿಗಿಂತ ಮೊದಲೇ ಪುರಾತನ ಗ್ರೀಕರು ನಮಗೆ ರಾಜ್ಯಶಾಸ್ತ್ರದ ತಳಹದಿಯನ್ನ ಹಾಕಿಕೊಟ್ರು ಅಂತ ಹೇಳಿದೆ. ಬಟ್ ಗ್ರೀಕರಿಗಿಂತ ಮೊದಲೇ ಭಾರತೀಯರು ರಾಜ್ಯಾಡಳಿತದ ಬಗ್ಗೆ ಚಿಂತನೆಯನ್ನ ನಡೆಸಿದ್ದಾರೆ, ಅಧ್ಯಯನವನ್ನ ಮಾಡಿದ್ದಾರೆ ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಬಂದ್ರು, ಇಲ್ಲಿ ಯಾವುದು ಋಗ್ವೇದ ಅನ್ನೋದು ಪ್ರಾಚೀನವಾಗಿರ್ತಕ್ಕಂಥ ವೇದ, ಅದರಲ್ಲೂ ಕೂಡ ರಾಜ್ಯಾಡಳಿತದ ಬಗ್ಗೆ ಅಥವಾ ರಾಜ್ಯಶಾಸ್ತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಕೂಡ ತಿಳ್ಕೋಬಹುದು. ಇಷ್ಟೇ ಅಲ್ಲದೆ ಗ್ರೀಕರಿಗಿಂತ ಮೊದಲೇ ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನವನ್ನ ನಡೆಸಿದರೆ ಭಾರತೀಯ ಚಿಂತಕರು ಅಂತ ಕೂಡ ನಮಗೆ ತಿಳಿದು ಬರುತ್ತೆ. ಹೀಗೆ ಅಪಾರವಾದ ಜ್ಞಾನವನ್ನ ಕೂಡ ಹೊಂದಿದ್ರು ಭಾರತೀಯ ಚಿಂತಕರು. ಯಾರು, ಮನು ಇರ್ಬೋದು, ಕೌಟಿಲ್ಯ ಇರ್ಬೋದು ಮತ್ತು ಕಮಂಡಕ ಅನ್ನೋನು ಇರ್ಬೋದು, ಇವರೆಲ್ಲರೂ ರಾಜ್ಯಾಡಳಿತದ ಬಗ್ಗೆ ಒಂದು ಅಪಾರವಾದ ಜ್ಞಾನವನ್ನು ಹೊಂದಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಹೌದಾ, ಹಾಗೆ ಅಪಾರವಾದ ಜ್ಞಾನವನ್ನು ಹೊಂದಿದ್ರು ಅನ್ನೋದು ತಿಳಿದು ಬರುತ್ತೆ. ಹೀಗೆ ಹಲವಾರು ರೀತಿಯ ಗ್ರಂಥಗಳಲ್ಲಿ ರಾಜಕೀಯ ನೀತಿಯ ಬಗ್ಗೆ, ರಾಜ್ಯಾಡಳಿತದ ನೀತಿಯ ಬಗ್ಗೆ ಅಥವಾ ರಾಜ್ಯಶಾಸ್ತ್ರದ ನೀತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡೋದಷ್ಟೇ ಅಲ್ಲದೆ ಅದು ಯಾವ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಕೂಡಿರಬೇಕು, ರಾಜ್ಯದ ಆಡಳಿತ ಅನ್ನೋದು ಏನ್ ಮಾಡ್ತಾ ಬರಬೇಕು, ಒಂದು ಸುವ್ಯವಸ್ಥಿತದಿಂದ ಕೂಡಿದ್ರೆ ಮಾತ್ರ ರಾಜ್ಯವನ್ನ ಸಂಪೂರ್ಣವಾದ ರೀತಿಯಲ್ಲಿ ಅದನ್ನ ಮುನ್ನಡೆಸಿಕೊಂಡು ಹೋಗ್ಬೋದು ಅಥವಾ ಅದನ್ನ ಬೆಳವಣಿಗೆಯನ್ನ ಹೊಂದುವಂತೆ ಮಾಡಬಹುದು ಅನ್ನೋದು ಕೂಡ ಆ ಗ್ರಂಥದಲ್ಲಿ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಹೀಗಾಗಿ ರಾಜ್ಯಶಾಸ್ತ್ರವನ್ನ ಕ್ರಮಬದ್ಧವಾಗಿ ಅಧ್ಯಯನ
ಅಧ್ಯಯನವನ್ನ ಮಾಡ್ತಾ ಬಂದಾಗ ಕೀರ್ತಿ ಅನ್ನೋನು ಏನ್ ಮಾಡ್ತಾ ಹೋಗ್ತಾನೆ, ಪುರಾತನ ಗ್ರೀಕರಿಗೆ ಯಾವುದು ರಾಜ್ಯಶಾಸ್ತ್ರವನ್ನ ಒಂದು ಸಂಪೂರ್ಣವಾದ ಅದರ ಅಧ್ಯಯನವನ್ನ ಮಾಡ್ತಾ ಬಂದಾಗ ಭಾರತೀಯರು ಗ್ರೀಕರಿಗಿಂತ ಮೊದಲೇ ಅಧ್ಯಯನವನ್ನ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನ ಚಿಂತನೆ ಮಾಡಿ ಚಿಂತಕರು ಏನ್ ಮಾಡ್ತಾರೆ, ಅಧ್ಯಯನದ ಉಲ್ಲೇಖವನ್ನು ನಮಗೆ ನೀಡಿದ್ದಾರೆ. ಬಟ್ ಅದರ ಕ್ರೆಡಿಟ್ ಎಲ್ಲ ಯಾರಿಗೆ ಹೋಗುತ್ತಪ್ಪ ಅಂತಂದ್ರೆ ಗ್ರೀಕರಿಗೆ ಹೋಗುತ್ತೆ. ಯಾಕೆ ಅಂತಂದ್ರೆ ನಮಗೆ ತಳಹದಿಯನ್ನ ಹಾಕಿಕೊಟ್ಟವರೇ ಗ್ರೀಕರು. ರಾಜ್ಯಾಡಳಿತದ ಬಗ್ಗೆ ಆಗಿರಲಿ ಅಥವಾ ರಾಜ್ಯಶಾಸ್ತ್ರದ ಬಗ್ಗೆ ಆಗಿರಲಿ, ಹೌದಾ, ಅಥವಾ ರಾಜ್ಯ ಅನ್ನೋ ಒಂದು ವಿಷಯದ ಬಗ್ಗೆ ಆದ್ರೂ ಆಗಿರಲಿ, ಅದ್ರ ಬಗ್ಗೆ ತಳಹದಿಯನ್ನ ಹಾಕಿಕೊಟ್ಟವರೇ ಗ್ರೀಕರು. ಅದಕ್ಕೆ ಆ ಎಲ್ಲ ಕ್ರೆಡಿಟ್ ಕೀರ್ತಿ ಅನ್ನೋದು ಏನಾಗ್ತದೆ ಪುರಾತನ ಗ್ರೀಕರಿಗೆ ಸಲ್ಲುತ್ತೆ ಅನ್ನೋದು ಕೂಡ ಇಲ್ಲಿ ತಿಳಿದು ಬರ್ತಾ ಹೋಗುತ್ತೆ. ಹೀಗೆ ಇದನ್ನ ತಿಳಿತಾ ಬಂದಾಗ ಪುರಾತನ ಗ್ರೀಕ್ ಚಿಂತಕರಲ್ಲಿ ಪ್ರಮುಖರಾದವರು ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಈ 3 ಜನ ಚಿಂತಕರು ಏನಾಗ್ತಾರೆ, ಪ್ರಮುಖವಾಗಿ ಬರ್ತಾ ಹೋಗ್ತಾರೆ. ಯಾರಪ್ಪ ಅಂತಂದ್ರೆ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಈ 3 ಜನ ಗ್ರೀಕ್ ಚಿಂತಕರು ಪ್ರಮುಖವಾಗಿರ್ತಕ್ಕಂಥವರು. ಇವರನ್ನ ರಾಜ್ಯಶಾಸ್ತ್ರದ ತ್ರಿಮೂರ್ತಿಗಳು ಅಂತ ಕೂಡ ಕರೀತಾರೆ, ಹೌದಾ. ಇವರು ಸಾಕ್ರೆಟಿಸ್ ಅನ್ನೋನು ಕ್ರಿಸ್ತಶಕ ಸಾಕ್ರೆಟಿಸ್ ಅನ್ನೋನು ಕ್ರಿಸ್ತಶಕ 470ರಿಂದ 399ನೇ ಇಸ್ವಿಯಲ್ಲಿ ರಾಜ್ಯಶಾಸ್ತ್ರದ ಬಗ್ಗೆ ಅಥವಾ ರಾಜ್ಯಾಡಳಿತದ ಬಗ್ಗೆ ಏನು ಅಧ್ಯಯನವನ್ನ ಮಾಡ್ತಾ ಹೋಗ್ತಾನೆ ಅಂತಾನು ತಿಳ್ಕೋಬಹುದು. ಕ್ರಿಸ್ತಶಕ 470ರಿಂದ 399ನೇ ಇಸ್ವಿಯವರೆಗೂ ಏನ್ ಮಾಡ್ತಾ ಹೋಗ್ತಾನೆ, ರಾಜ್ಯದ ಆಡಳಿತದ ಬಗ್ಗೆ, ರಾಜಕೀಯ ಬಗ್ಗೆ ಚಿಂತನೆಯನ್ನ ನಡೆಸಿ, ಅಧ್ಯಯನವನ್ನ ನಡೆಸಿ, ಅದರದೇ ಆಗಿರ್ತಕ್ಕಂಥ ಒಂದು ಗ್ರಂಥವನ್ನ ಬರೆದಿಟ್ಟು ಹೋಗ್ತಾನೆ. ನೆಕ್ಸ್ಟ್ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿರತಕ್ಕಂಥ ಇನ್ನೊಬ್ಬ ರಾಜಕೀಯ ಚಿಂತಕ ಪ್ಲೇಟೋ ಅನ್ನೋನು ಕ್ರಿಸ್ತಶಕ 422ರಿಂದ 342ರವರೆಗೆ, ಕ್ರಿಸ್ತಶಕ 472ರಿಂದ 342ರವರೆಗೆ ರಾಜಕೀಯದ ಬಗ್ಗೆ ಏನ್ ಮಾಡ್ತಾ ಹೋಗ್ತಾನೆ, ಅವನು ಅಧ್ಯಯನವನ್ನ ನಡೆಸ್ತಾನೆ. ಅಧ್ಯಯನವನ್ನ ನಡೆಸಿ ಅದರ ಬಗ್ಗೆ ಚಿಂತನೆಯನ್ನ ಮಾಡಿ ಈ ಪ್ರಮುಖ 3 ಚಿಂತಕರಲ್ಲಿ ಪ್ಲೇಟೋ ಒಬ್ಬನು ಕೂಡ ಆಗಿ ನಿಲ್ತಾನೆ ಅಂತ ಕೂಡ ರಾಜ್ಯಶಾಸ್ತ್ರ ಅಥವಾ ರಾಜ್ಯಾಡಳಿತದ ಅಧ್ಯಯನವನ್ನ ನಡೆಸಿರ್ತಕ್ಕಂಥ ಪ್ರಮುಖರಲ್ಲಿ ಪ್ಲೇಟೋ ಕೂಡ ಒಬ್ಬರಾಗಿ ನಿಲ್ತಾರೆ. ನೆಕ್ಸ್ಟ್ ಇವರು ಪ್ಲೇಟೋನ ಗುರು ಸಾಕ್ರೆಟಿಸ್, ಅರಿಸ್ಟಾಟಲ್ನ ಗುರು ಪ್ಲೇಟೋ, ಹೌದಾ. ಈ ರೀತಿಯಾಗಿ ಇವರು ಗುರು ಶಿಷ್ಯಂದಿರು ಅಂತ ಕೂಡ ಹೇಳ್ಬೋದು. ಈ 3 ಜನ ರಾಜಕೀಯ ಚಿಂತಕರಲ್ಲಿ ತ್ರಿಮೂರ್ತಿಗಳು ಅಂತ ಕೂಡ ಕರೀತಾರೆ. ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ, ಹೌದಾ. ಯಾವುದು ರಾಜ್ಯಶಾಸ್ತ್ರದ ತ್ರಿಮೂರ್ತಿಗಳು ಯಾರು ಅಂತ ಕೇಳ್ತಾರೆ. ಅವಾಗ ನೀವು ಪುರಾತನ ಗ್ರೀಕರಾಗಿರ್ತಕ್ಕಂಥ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಅಂತ ಬರಿಬೇಕಾಗುತ್ತೆ. ಇವರು ರಾಜಕೀಯ ಚಿಂತಕರ ತ್ರಿಮೂರ್ತಿಗಳಂತಾದ್ರೂ ಬರಿಬಹುದು ಅಥವಾ ರಾಜ್ಯಶಾಸ್ತ್ರದ ತ್ರಿಮೂರ್ತಿಗಳಂತಾದ್ರೂ ಬರಿಬಹುದು, ಹೌದಾ. ಈ ರೀತಿಯಾಗಿ ಪ್ಲೇಟೋ ಅನ್ನೋನು ಕ್ರಿಸ್ತಶಕ 427ರಿಂದ 342ರವರೆಗೆ ರಾಜ್ಯದ ಆಡಳಿತದ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡಿ ರಾಜ್ಯಶಾಸ್ತ್ರಕ್ಕೆ ಒಂದು ತಳಹದಿಯನ್ನ ಹಾಕಿಕೊಡ್ತಾನೆ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅರಿಸ್ಟಾಟಲ್. ಇವನು 384ರಿಂದ ಕ್ರಿಸ್ತಶಕ 384ರಿಂದ 322ರವರೆಗೆ, ಕ್ರಿಸ್ತಶಕ 344ರಿಂದ 322ರವರೆಗೆ ಏನ್ ಮಾಡ್ತಾರೆ, ರಾಜಕೀಯದ ಬಗ್ಗೆ ಸಂಪೂರ್ಣವಾದ ಅಧ್ಯಯನವನ್ನ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ನೀಡಿರ್ತಕ್ಕಂಥವನೇ ಅರಿಸ್ಟಾಟಲ್. ಮತ್ತು ಇವನನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತಲೂ ಕರೀತಾರೆ. ಯಾಕಪ್ಪ ಅಂದ್ರೆ ಇವನು ರಾಜ್ಯದ ಆಡಳಿತದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡು ಒಂದು ಗ್ರಂಥವನ್ನ ಬರೀತಾನೆ. ದಿ ಪಾಲಿಟಿಕ್ಸ್ ಅನ್ನೋ ಒಂದು ಗ್ರಂಥವನ್ನ ಬರೀತಾನೆ. ಯಾಕಪ್ಪ ಅಂದ್ರೆ
ಬಂದ್ಬಿಟ್ಟು ಡಿ ಪಾಲಿಟಿಕ್ಸ್. ಅರಿಸ್ಟಾಟಲ್ ಯಾವುದು ರಾಜ್ಯಶಾಸ್ತ್ರದ ಪಿತಾಮಹ ಬಂದ್ಬಿಟ್ಟು ಅರಿಸ್ಟಾಟಲ್. ಅರಿಸ್ಟಾಟಲ್ ಬರೆದಿರ್ತಕ್ಕಂಥ ಕೃತಿ ಬಂದ್ಬಿಟ್ಟು ಡಿ ಪಾಲಿಟಿಕ್ಸ್. ನಿಮಗೆ 1 ಮಾರ್ಕ್ಸ್ ಕೇಳ್ತಾರೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಥವಾ ಅರಿಸ್ಟಾಟಲ್ ಅವರು ಬರೆದಿರ್ತಕ್ಕಂಥ ಗ್ರಂಥದ ಹೆಸರೇನು ಅಂತ 1 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ ಇದು. ಹೌದಾ? ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಅರಿಸ್ಟಾಟಲ್ ಅವರು ಬರೆದಿರ್ತಕ್ಕಂಥ ಗ್ರಂಥ ಬಂದ್ಬಿಟ್ಟು ಡಿ ಪಾಲಿಟಿಕ್ಸ್ ಅನ್ನೋ ಒಂದು ಗ್ರಂಥವನ್ನ ಎಷ್ಟನೇ ಇಸ್ವಿಯಲ್ಲಿ ಬರೀತಾನಪ್ಪ ಅಂತಂದ್ರೆ ಇದರಲ್ಲೇ ಬರೀತಾನೆ. ಯಾವುದು? ಅರಿಸ್ಟಾಟಲ್ ಅವರ ಕ್ರಿಸ್ತಶಕ ಕಾಲಾವಧಿ, ಕ್ರಿಸ್ತಶಕ 384ರಿಂದ 322ರಲ್ಲಿ ಅಧ್ಯಯನವನ್ನು ಮಾಡಿದಷ್ಟೇ ಅಲ್ಲದೆ ಒಂದು ದಿ ಪಾಲಿಟಿಕ್ಸ್ ಅನ್ನೋ ಒಂದು ಗ್ರಂಥವನ್ನು ಕೂಡ ರಚನೆ ಮಾಡ್ತಾನೆ. ಹೌದಾ? ಹೀಗಾಗಿ ಅಂದ್ರೆ ಒಂದು ತಳಹದಿಯನ್ನು ಹಾಕಿಕೊಡ್ತಾನೆ, ಒಂದು ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣವನ್ನು ತೋರಿಸ್ತಾನೆ. ರಾಜ್ಯಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ತೋರಿಸಿ ಒಂದು ಗ್ರಂಥವನ್ನು ರಚಿಸ್ತಾನೆ. ಅದಕ್ಕೆ ಅದು ದಿ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅಂದ್ರೇನೆ ರಾಜ್ಯಶಾಸ್ತ್ರ. ಹೌದಾ? ಅದಕ್ಕೋಸ್ಕರ ಏನ್ ಮಾಡ್ತಾ ಹೋಗ್ತಾನೆ, ಇವನನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಇದಿಷ್ಟು ರಾಜ್ಯಶಾಸ್ತ್ರದ ಪ್ರವೇಶ ಆಯಿತು, ಪರಿಚಯ ಆಯಿತು. ನೆಕ್ಸ್ಟ್ ಅರ್ಥ. ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಪ್ಪ ಅಂತಂದರೆ ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ವಿ, ಒಬ್ಬರನ್ನೊಬ್ಬರು ಪರಿಚಯ ಮಾಡ್ಕೊಂಡಿದ್ವಿ, ಅಥವಾ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದೆ, ನನ್ನ ಸ್ವಂತ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಬಟ್ ಇವತ್ತೇನು ಮಾಡೋದು, ಅಧ್ಯಾಯ 1 ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅನ್ನೋದ್ರ ಬಗ್ಗೆ ನಾವೇನು ಮಾಡ್ತಾ ಹೋಗೋಣ, ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಅಥವಾ ಇದ್ರ ಬಗ್ಗೆ ತಿಳಿತಾ ಹೋಗೋಣ ಅಂತ ಹೇಳೋಣ. ಅದರಲ್ಲಿ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅದರಲ್ಲಿ ಜಾರ್ಜ್ ಬರ್ನಾರ್ಡ್ ಶಾ ಅನ್ನೋರು ಏನು ಹೇಳ್ತಾರಪ್ಪ ಅಂತಂದರೆ, ರಾಜ್ಯಶಾಸ್ತ್ರ 1ರಿಂದ ಮಾತ್ರ ನಾಗರಿಕತೆಯನ್ನು ರಕ್ಷಿಸಲು ಸಾಧ್ಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಅನ್ನೋದು ಒಬ್ಬ ನಾಗರಿಕ ಅಂದ್ರೆ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಜ್ಯ ಅನ್ನೋದ್ರ ಬಗ್ಗೆ ಅಥವಾ ರಾಜ್ಯಶಾಸ್ತ್ರ ಅನ್ನೋದ್ರ ಬಗ್ಗೆ ಅವನು ಸಂಪೂರ್ಣವಾಗಿ ತಿಳಿದುಕೊಂಡಿರಬೇಕು. ಅಂದಾಗ ಮಾತ್ರ ಅವನು ಏನು ಮಾಡ್ತಾನೆ, ರಾಜಕೀಯಕ್ಕೆ ಪ್ರವೇಶವನ್ನು ಪಡಿಬಹುದು, ರಾಜಕೀಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬಹುದು ಅನ್ನೋ ಒಂದು ವಿಷಯವನ್ನು ಕೂಡ ಅವನು ಹೇಳ್ತಾ ಹೋಗ್ತಾನೆ. ಅದಕ್ಕೆ ಜಾರ್ಜ್ ಬರ್ನಾರ್ಡ್ ಶಾ ಅನ್ನೋರು ರಾಜ್ಯಶಾಸ್ತ್ರ 1ರಿಂದ ಮಾತ್ರ ನಾಗರಿಕತೆಯನ್ನು ರಕ್ಷಿಸಲು ಸಾಧ್ಯ ಅಂತ ಹೇಳ್ತಾರೆ. ಓಕೆನಾ? ಇದನ್ನು ಹೇಳಿದಾದ ನಂತರ ನಾವು ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಇದರ ಪರಿಚಯವನ್ನು ಮಾಡಿಕೊಳ್ತಾ ಹೋಗೋಣ. ಇದರ ಪರಿಚಯ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಂದು ವಿಷಯವನ್ನ ಹೇಳ್ತಾ ಹೋಗ್ತಾರೆ. ಯಾವ್ಯಾವಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಯಾವ ರೀತಿಯಾಗಿ ಪರಿಚಯವನ್ನ ಪಡ್ಕೋತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ರಾಜ್ಯಶಾಸ್ತ್ರದ ಪ್ರವೇಶವನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ರಾಜ್ಯಶಾಸ್ತ್ರದ ಅರ್ಥವನ್ನ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ರಾಜ್ಯಶಾಸ್ತ್ರದ ಪರಿಚಯ ಪ್ರಥಮವಾಗಿ ನಾವು ಮಾಡಿಕೊಳ್ತಾ ಹೋಗೋಣ. ಇದರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಈ ಭೂಮಿ ಅನ್ನೋದು ಒಂದು ಹಲವಾರು ರೀತಿಯ ವಿಸ್ಮಯಗಳನ್ನ ಹೊಂದಿರತಕ್ಕಂಥದ್ದು. ಅದು ಎಂಥ ವಿಸ್ಮಯಗಳಂದ್ರೆ, ಭೂಮಿಯ ಹುಟ್ಟು ಅಥವಾ ಭೂಮಿಯ ಆದಿ, ಭೂಮಿಯ ಅಂತ್ಯ, ಭೂಮಿಯಲ್ಲಿ ನಡೆದಿರ್ತಕ್ಕಂಥ ಅಥವಾ ನಡೆದು ಹೋಗಿರ್ತಕ್ಕಂಥ ಹಲವಾರು ಘಟನೆಗಳಿಗೆ ಅಂದ್ರೆ ನಡೆದಿರ್ತಕ್ಕಂಥ ಘಟನೆಗಳನ್ನೋದು ಮತ್ತು ಒಂದು ನಾವು ಹೇಳ್ತೀವಪ್ಪ ಅಂದ್ರೆ ಭಾರತ ಅನ್ನೋದು ಒಂದು ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳ್ತಾ ಹೋಗ್ತೀವಿ. ಹೌದಾ? ಅಂದ್ರೆ ಭಾರತ ಅನ್ನೋದೇನಾಗಿದೆ, ಹಲವಾರು ರೀತಿಯ ವಿಸ್ಮಯಗಳನ್ನ ಒಳಗೊಂಡಿದೆ. ಆ ವಿಸ್ಮಯಗಳ ನಮಗೆ ಒಂದೊಂದು ಗೋಚರ ಆಗ್ತಾ ಹೋಗ್ತವೆ, ಗೋಚರ ಆಗದೆ ಅಗೋಚರವಾಗಿ ಕೂಡ ಉಳಿತಾ ಹೋಗ್ತವೆ ಅಂತ ವಿಷಯವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ರಾಜ್ಯಶಾಸ್ತ್ರದಿಂದ ಮಾತ್ರ ಏನಾಗುತ್ತೆ, ನಾವು ನಾಗರಿಕತೆಗಳನ್ನ ಉಳಿಸಬಹುದು, ಬೆಳೆಸಬಹುದು ಮತ್ತು ಅದನ್ನ ರಕ್ಷಿಸಲೂಬಹುದು ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಒಂದು ಭೂಮಿ ಅನ್ನೋದು ಅಥವಾ ಈ ಭೂಮಿ ಅನ್ನೋದು ಏನಾಗ್ತಾ ಇದೆ, ಹಲವಾರು ವಿಸ್ಮಯಗಳನ್ನ ಹೊಂದಿರತಕ್ಕಂಥದ್ದಿದೆ ಮತ್ತು ಹಲವಾರು ರೀತಿಯ ಬದಲಾವಣೆಗಳನ್ನ ಹೊಂದಿದೆ ಕೂಡ ಮತ್ತು ಹೊಂದುತ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ಹಲವಾರು ರೀತಿಯ ಬೆಳವಣಿಗೆಗಳನ್ನ ಹೊಂದಿದೆ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಈ ಬೆಳವಣಿಗೆ ಹೇಗಾಗಿದಾವಪ್ಪ ಅಂದ್ರೆ, ಇಲ್ಲಿ ಬಹು ಪ್ರಮುಖವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಮಾನವ ಅಥವಾ ಮನುಕುಲ ಅನ್ನೋದು ಏನಾಗ್ತಾ ಇದೆ, ಆದಿಯನ್ನ ಕಂಡಿದೆ. ಹೌದಾ? ಅದು ಯಾವ ರೀತಿಯಾಗಿ ಇದೆಯಪ್ಪ ಅಂತಂದ್ರೆ, ಆ ಮನುಕುಲ ಅನ್ನೋದು ಒಂದು ವಿಸ್ಮಯಕಾರಿಯಾಗಿದೆ.
ಹೌದಾ? ಆ ವಿಸ್ಮಯಕಾರಿಯಾಗಿರ್ತಕ್ಕಂಥ ಮನುಕುಲ ಏನಾಗ್ತಾ ಇದೆ, ಸೃಷ್ಟಿಯಾಗಿದೆ ಮತ್ತು ಜಗತ್ತಿನ ಆದಿ ಅಂತ್ಯಗಳನ್ನ ನೋಡ್ತಾ ಇದೆ, ಕಂಡ್ಕೋತಾ ಇದೆ. ಹೀಗೆ ಹಲವಾರು ವಿಷಯಗಳನ್ನ ನಾವು ನಿಖರವಾಗಿ ಹೇಳಬಹುದು ಅಂತ ಇಲ್ಲಿ ತಿಳ್ಕೋಬಹುದು. ಅಷ್ಟೇ ಅಲ್ಲದೆ ಮಾನವತನ ವಿಕಾಸದ ಬಗ್ಗೆ ಮತ್ತು ಬೆಳವಣಿಗೆಯ ಬಗ್ಗೆ ಏನ್ ಮಾಡ್ತಾ ಹೋಗ್ತಾನೆ, ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇವಾಗಿನ ಜನರೇಷನ್ ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂದುತ್ತಾ ಇದೆ, ನಾನು ಯಾವ ರೀತಿಯಾಗಿ ಬದಲಾಗಬೇಕು, ಇದಕ್ಕೆ ಯಾವ ರೀತಿಯಾಗಿ ನನ್ನನ್ನು ನಾನು ಪ್ರಗತಿಯತ್ತ ಸಾಗಿಸ್ಕೊಳ್ಬೇಕು, ಪ್ರಗತಿಯ ಹಾದಿಯನ್ನು ಹಿಡಿಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು, ಬಹು ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಷಯ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಇದು ಅಲ್ಲದೆ ಬದಲಾವಣೆ ಅಂದರೆ ವಿಕಾಸ, ಪ್ರಗತಿ, ಬೆಳವಣಿಗೆ, ಬದಲಾವಣೆ, ಅಭಿವೃದ್ಧಿ ಯಾವ ರೀತಿಯಾಗಿ ಹೊಂದುತ್ತಾ ಇದ್ದಾನೆ ಮನುಷ್ಯ ಆದವನು ಅಥವಾ ಮಾನವನಾದವನು ಅನ್ನೋದ್ರ ಬಗ್ಗೆ ಏನು ಕೆಲವೊಂದು ಈ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ಏನು ಮಾಡ್ತಾ ಹೋಗ್ತಾರೆ, ಅನ್ವೇಷಣೆಯನ್ನ ನಿರಂತರವಾಗಿ ಮಾಡ್ತಾ ಬರ್ತಾರೆ. ಈ ನಿರಂತರತೆ ಅನ್ನೋದು ಏನಾಗ್ತಾ ಹೋಗುತ್ತಪ್ಪ ಅಂದರೆ ಈ ವಿಷಯದಲ್ಲಿ ನಾವು ಇದನ್ನ ಕಾಣ್ತಾ ಹೋಗ್ಬೋದು. ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಈ ಪರಿಚಯದಲ್ಲಿ ತೆಗೆದುಕೊಳ್ಬಹುದು ಅಂತಲೂ ಹೇಳ್ಬೋದು. ಹೌದಾ? ಹೀಗೆ ಇಷ್ಟು ಅಲ್ಲದೆ ಜಗತ್ತು ಒಂದು ಅದ್ಭುತವಾದ ಕೊಡುಗೆಯಾಗಿದೆ. ನಾವು ನೋಡಿದ್ವಿ ಈ ಭೂಮಿಯ ಮೇಲೆ ಹಲವಾರು ರೀತಿಯ ವಿಸ್ಮಯಗಳು ನಡೀತಾ ಇದ್ದಾವೆ ಅಂತ ಕೂಡ ತಿಳ್ಕೊಂಡ್ವಿ. ಹೌದಾ? ಯಾವ ರೀತಿಯಾಗಿ ಜಗತ್ತಿನ ಆದಿ ಅಂತ್ಯ, ಭೂಮಿಯ ಉಗಮ ಯಾವ ರೀತಿಯಾಗಿ ಭೂಮಿಯ ಉಗಮ ಅದು ಇದೆಲ್ಲ ಆ ವಿಷಯಗಳೆಲ್ಲ ಬಂದ್ಬಿಟ್ಟು ನೀವು ಬೇರೆ ಸಬ್ಜೆಕ್ಟ್ಗಳಲ್ಲಿ ತಿಳಿತಾ ಹೋಗ್ತೀವಿ. ಬಟ್ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು, ರಾಜ್ಯಶಾಸ್ತ್ರ. ನಾವು ಜಸ್ಟ್ ಏನ್ ಮಾಡ್ತಾ ಇದೀವಿ, ಅದನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ತಾ ಇದೀವಿ. ರಾಜ್ಯಶಾಸ್ತ್ರ ಅಂದ್ರೆ ಏನು ಅದರ ಪರಿಚಯವನ್ನು ಮಾಡಿಕೊಳ್ತಾ ಇದೀವಿ. ಹೌದಾ? ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ಭೂಮಿಯ ಉಗಮದಿಂದ ರಾಜಕೀಯದವರೆಗೂ ಕೂಡ ಯಾವ ರೀತಿಯಾಗಿ ನಾವು ಈ ಪರಿಚಯವನ್ನ ಸಂಕ್ಷಿಪ್ತವಾಗಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇಲ್ಲದೇ ಇದ್ರು ಸಂಕ್ಷಿಪ್ತವಾಗಿ ನಾವು ಇದನ್ನ ತಿಳ್ಕೋಬಹುದು ಅನ್ನೋದ್ರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಭೂಮಿಯ ಉಗಮ, ಆದಿ ಅಂತ್ಯ, ಮನುಕುಲದ ಉಗಮದ ಬೆಳವಣಿಗೆ, ವಿಕಾಸ, ಪ್ರಗತಿ ಯಾವ ರೀತಿಯಾಗಿ ಆಯಿತು, ಬದಲಾವಣೆ ಯಾವ ರೀತಿಯಾಗಿ ಆಯಿತು, ಬೆಳವಣಿಗೆ ಯಾವ ರೀತಿಯಾಗಿ ಹೊಂದುತ್ತಾ ಇದೆ, ಅಭಿವೃದ್ಧಿ ಯಾವ ರೀತಿಯಾಗಿ ಕಾಣ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ಏನು ಮಾಡ್ಬೋದು ನಾವು ಈ ಪರಿಚಯದಲ್ಲಿ ನೋಡ್ಕೊತಾ ಹೋಗ್ಬೋದು. ಅದಕ್ಕೆ